ಆಲ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ದಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? 4 ಗಂಟೆ ಆಗಿದೆ. 4 ಗಂಟೆ ಕಿಚನಿಗೆ ಬಂದೆ ಟೀ ಮಾಡೋಣ ಅಂತ. ಸೊ ಹೊರಗಡೆ ಮಳೆ ಬರ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಸಂಜೆ ಆದರೆ ಮಳೆ ಶುರುವಾಗುತ್ತೆ. ಸಿಕ್ಕಾಪಟ್ಟೆ ಗುಡುಗು ಸಿಡಿಲು ಮಳೆ ಶುರುವಾಗಿದೆ. ಟೀ ಕುಡಿಬೇಕು ಅಂತ ಅನಿಸ್ತು. ಹಾಗೆ ಮಲ್ಕೊಂಡಿದ್ದೆ ಸುಮ್ಮನೆ, ಹಾಗೆ ಲೇ ಡೌನ್ ಮಾಡಿದ್ದೆ. ಸ್ಟಿಕ್ಕರ್ ಎಲ್ಲೋ ಬಿದ್ದಾಗಿದೆ. ಸೊ ಫಸ್ಟ್ ಚಳಿ ಆಗ್ತಿದೆ, ಮಳೆ ಬರ್ತಾ ಇದೆ ಅಂದರೆ ಸ್ವಲ್ಪ ಚಳಿ ಆ ಟೈಮಲ್ಲಿ ಸ್ವಲ್ಪ ಬಿಸಿ ಟೀ ಕುಡಿಯೋಣ ಅಂತ ಅನ್ಸುತ್ತೆ. ಟೀ ಮಾಡೋಣ ಅಂತ ಬಂದೆ. ಸೊ ಕೆಲವು ಕಡೆ ಅಂತೂ ಬಿರುಗಾಳಿಯಿಂದ, ಕಲ್ಕಟ್ಟ ಕಡೆ ಎಲ್ಲ ಸಿಕ್ಕಾಪಟ್ಟೆ ಗಾಳಿಯಿಂದಾಗಿ ತೊಂದರೆಗಳಾಗಿದೆ. ಇಲ್ಲಿ ಎವ್ರಿ ಡೇ ಇತ್ತೀಚೆಗೆ 4-5 ದಿನದಿಂದ ಕಂಟಿನ್ಯೂಸ್ ಬೆಂಗಳೂರಲ್ಲಿ ಮಳೆ. ಸೊ ಒಂಥರ ಬೆಳಗ್ಗೆ ಹೊತ್ತು ಕೂಡ ವೆದರ್ ಒಂದು ಕೂಲಾಗಿ ಇರುತ್ತೆ. ಅಷ್ಟು ಸೆಕೆ ಇಲ್ಲ, ಮುಂಚೆ ಅಷ್ಟು ಕಡಿಮೆ ಆಗಿದೆ ಸೆಕೆ. ಸೊ ಬೆಂಗಳೂರು ವೆದರ್ ತುಂಬ ಚೆನ್ನಾಗಿದೆ ಮಾತ್ರ. ಟೀ ಮಾಡ್ತಾ ಇದ್ದೀನಿ. ಹೊರಗಡೆ ವೆದರ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ತುಂಬ ಗಾಳಿ ಇದೆ, ಅಷ್ಟೇ ಮಳೆ ಇದೆ ಕೂಡ. ಸಡನ್ನಾಗಿ ಕತ್ಲು ಆವರಿಸ್ಕೊಂಡಂಗೆ ಆಗೋಯ್ತು, ಅಷ್ಟು ಕತ್ಲು. ಹೊರಗಡೆ ಮಾತ್ರ ಬೆಳಕಿದೆ, ಬಟ್ ಮನೆ ಒಳಗಡೆ ನೋಡಿ ಹೇಗೆ ಕಾಣಿಸುತ್ತೆ, ಎಷ್ಟು ಡಾರ್ಕ್ ಆಗಿದೆ ಅಂತಂದರೆ 7 ಗಂಟೆ 8 ಗಂಟೆ ರಾತ್ರಿ ಆಗ್ಬಿಟ್ಟಿದ್ದೀವಿ ನಾವು ಅಂತ ಅನ್ನಿಸ್ತಿದೆ. 4-4:15 ಈ ಒಂದು ಕಂಡೀಷನಿಗೆ. ಸೊ ಗಾಳಿ ಕೂಡ ಅಷ್ಟೇ ಜೋರಾಗಿತ್ತು. ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಷ್ಟು ಗುಡುಗು ಸಿಡ್ಲು ಕೆಲವು ಸತಿ ಅಂತೂ ಭಯನೇ ತರಿಸ್ಬಿಡುತ್ತೆ. ನನಗೆ ತುಂಬ ಇಷ್ಟ ಮಳೆ ನೋಡೋಕ್ಕೆ. ಆದರೆ ಈ ಕೆಲವು ಸತಿ ಇಷ್ಟೊಂದು ಜೋರಾಗೆಲ್ಲ ಮಳೆ ಬಂದಾಗ, ಗುಡುಗು ಸಿಡ್ಲು ಬಂದಾಗ, ಗಾಳಿ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಕೂಲಾಗಿರೋಂಥ ವೆದರ್. ನಾನು ಪುಸ್ ಇಬ್ಬರು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಅವರೆಲ್ಲ ಮೇಲ್ಗಡೆ ಟೆರೆಸ್ಗೆ ಹೋದ್ರು ಗಾಳಿ ತೊಗೊಳಕ್ಕೆ. ಬಟ್ ನಾನಿಲ್ಲಿ ಟೀ ಮಾಡೋಣ ಅಂತ ಇಲ್ಲೇ ಉಳ್ಕೊಂಡೆ. ಮಳೆ ಬರುವಾಗಲೇ ಎಲ್ಲರಿಗೂ ಒಂದು ಅರ್ಜೆಂಟ್ ಏನಂದರೆ ಬೇಗ ಹೋಗಿ ಮನೆಗೆ ಸೇರ್ಕೋಬೇಕು ಅಂತ ಅನ್ನೋದು. ಬೈಕಲ್ಲಿರೋರೇನೋ ನೆನಿತೀವಿ ಬೇಗ ಹೋಗಬೇಕು ಅಂತ ಅನ್ನೋ ಅರ್ಜೆಂಟ್ ಇರುತ್ತೆ. ಆದರೆ ಈ ಕಾರಲ್ಲಿ ಹೋಗೋರು ಕೂಡ ಅದೇ ಸ್ಪೀಡಲ್ಲೇ ಹೋಗ್ತಿರ್ತಾರೆ. ಅಂದರೆ ಏನೋ ಇವರು ಬೇಗ ಹೋಗಿ ಮನೆ ಹೋಗಬೇಕು ಅಂತ ಅನ್ನೋ ಥರ. ಬಟ್ ಬೈಕಲ್ಲಿ ಹೋಗೋರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು, ಕಾರಲ್ಲಿ ಹೋಗೋರು ನಿಧಾನಕ್ಕೆ ಹೋಗ್ಬೋದು. ಗಾಡೀಲಿ ಹೋಗೋರಿಗೆ ಅನುಕೂಲ ಮಾಡಿಕೊಡಿ. ಆದಷ್ಟು ಸ್ಪೀಡ್ನ ಕಂಟ್ರೋಲ್ ಮಾಡಿಕೊಂಡು ಮಳೆಗಾಲದಲ್ಲಿ ಸ್ವಲ್ಪ ನಿಧಾನಾಗಿ ಹುಷಾರಾಗಿ ಓಡಾಡೋದು ಒಳ್ಳೆಯದು. ಇವತ್ತೊಂದು ಹೊಸ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದೇ ಒಂದು ಹೆಸರುಬೇಳೆ ಒಂದು ಕಪ್ ಹೆಸರುಬೇಳೆಯಿಂದ 2 ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಫಾಸ್ಟಾಗಿ ಮಾಡ್ಕೋಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಫಸ್ಟ್ ಇದನ್ನು ವಾಶ್ ಮಾಡ್ಕೊಳ್ಳೋಣ. 1 ಕಪ್ ಹೆಸರುಬೇಳೆ ಇದೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ನಂತರ ಇದನ್ನು ಅರ್ಧ ಗಂಟೆ ನೆನೆಸಿಡ್ತಾ ಇದ್ದೀನಿ. ಇದು ನೆನೆಯೋವರೆಗೂ ನಾನು ಬೇರೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಇವತ್ತೊಂದು ಫೇಸ್ ಪ್ಯಾಕ್ ಹಾಕೋತಿದ್ದೀನಿ. ಸೊ ಇದು ಸಮ್ಮರಲ್ಲಿ ಹಾಕ್ಕೊಳ್ಳೋ ಅಂಥ ಒಂದು ಫೇಸ್ ಪ್ಯಾಕ್. ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಈ ಬೇಸಿಗೆನಲ್ಲಿ ಆಗೋವಂಥ ಟ್ಯಾನ್ ಇರ್ಬೋದು, ಹಾಗೆ ಒಂದು ಸ್ಕಿನ್ಗೆ ಸ್ಟಿಫ್ನೆಸ್ ಕೊಡುತ್ತೆ. ತುಂಬ ಒಂಥರ ಏನು ಆವಾಗವಾಗ ರಿಂಕಲ್ಸ್ ಬರ್ತಾ ಇರುತ್ತೆ, ನೋಡಿದ್ರೆ ನಮಗೆ ಕಣ್ಣತ್ರ ಮತ್ತು ಕೆನ್ನೆ ಹತ್ರ ಎಲ್ಲ ರಿಂಕಲ್ಸ್ ಏನಾರು ಸ್ಟಾರ್ಟ್ ಆಗ್ತಾಯಿದೆ ಅಂತಂದರೆ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಒಂದು ಟೈಟ್ನೆಸ್ ಬರುತ್ತೆ. ಇದನ್ನು ಕಲಿಸ್ಕೊಳ್ಳೋಕ್ಕೆ ಫ್ರಿಡ್ಜಲ್ಲಿ ಇಟ್ಕೊಂಡಿರೋವಂಥ ರೋಸ್ ವಾಟರ್ನ ನಾನು ಬಳಸ್ಕೊಂಡಿದ್ದೀನಿ. ಒಂದು ರೀತಿ ಚಿಲ್ಡಾಗಿ ಕೂಡ ಇರುತ್ತೆ, ಮುಖದ ಮೇಲೆ ತಣ್ಣಗಿರೋವಂಥ ಒಂದು ಫೀಲ್ ಬರ್ತಿರುತ್ತೆ. ಇಲ್ಲ ಅಂತಂದರೆ ಟೊಮೆಟೊ ರಸ ಹಾಕಿ ಕೂಡ ನಾವು ಇದನ್ನು ಕಲಿಸ್ಕೋಬೋದು. ಹಾಗೆ ಈ ಮುಲ್ತಾನಿ ಮಿಟ್ಟಿ ಜೊತೆಗೆ ಏನು ಆರೆಂಜ್ ಪೀಲ್ ಕೂಡ ಇರುತ್ತೆ. ಎಕ್ಸ್ಟ್ರಾ ಏನೋ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನಾವು ಇದಕ್ಕೆ ಪಪಾಯ ಏನು ಪೇಸ್ಟ್ ಹಾಕೋಬೋದು. ಬೇರೆ ನಾವೇ ಏನಾದ್ರು ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಥರದನ್ನು ಮಿಕ್ಸ್ ಮಾಡಿಕೊಂಡು ಈ ಫೇಸ್ ಪ್ಯಾಕನ್ನು ಹಾಕ್ಕೋಬೋದು. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಮುಂಚೆ ಈ ಕೆಲಸ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ನಂತರ ಸ್ನಾನಕ್ಕೆ ಮುಂಚೆ ಹಾಕ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳುವಾಗ ಇದನ್ನು ವಾಶ್ ಮಾಡ್ಕೋಬೋದು. 10-15 ನಿಮಿಷ ನಾವು ಇದನ್ನು ಮುಖದ ಮೇಲೆ ಇಟ್ಕೊಂಡ್ರೆ ಸಾಕು. ಹಾಗೆ ಈ ಬಟ್ಟೆಗಳೆಲ್ಲ ಸಾಕಷ್ಟು ನಾನು ಮಳೆ ಬಂದಾಗಿಂದ ನಾನು ಮಡ್ಸಿಡೋಕ್ಕಾಗಿರಲಿಲ್ಲ. ಒಂದು ಸತಿ ವಾಶ್ ಮಾಡಿ ಬಿಟ್ಟು ನೆಕ್ಸ್ಟ್ ಬ್ಯಾಚ್ ವಾಶ್ ಮಾಡೋ ಅಷ್ಟೊತ್ತಿಗೆ ಮಳೆ ಬಂದು ನೆಂದೋಗ್ತಾ ಇತ್ತು. ಹೀಗಾಗಿ 2-3 ದಿನದ ಬಟ್ಟೆ ಇಲ್ಲಿ ಸ್ಟಾಕ್ ಇತ್ತು. ಅದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಈಗೆಲ್ಲ ಬೇರೆ ಸಪ್ರೇಟಾಗಿ ಮಡಿಸಿಟ್ಟಿದ್ದೀನಿ. ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕು. ಸಪ್ರೇಟಾಗಿ ಮಡಿಸಿಟ್ಟಿರೋ ಕಾರಣ ಏನಂತಂದರೆ ಎಲ್ಲರದ್ದು ಅವ್ರವ್ರ ರೂಮಲ್ಲೇ ವಾರ್ಡ್ರೋಬ್ ಇರೋದ್ರಿಂದ ಅವ್ರವ್ರ ರೂಮ್ಗೆ ಇದನ್ನು ಕಳಿಸ್ಬಿಡ್ತೀನಿ. ಸೊ ಬಟ್ಟೆ ಎಲ್ಲ ಮಡಿಸಿಟ್ಟಾಗಿದೆ. ಇದನ್ನೆಲ್ಲ ಜೋಡಿಸ್ಬಿಟ್ಟು ನಂತರ ನಾನು ನಿಮಗೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ
ಮುಂಚೆ ನಮ್ಮ ಹತ್ರ ಇದಂಥ ಕಾಟ್ ಏನಿದೆ ಕೆಳಗಡೆ ಯಾವುದು ಈ ಥರ ಸ್ಟೋರೇಜ್ ಬಾಕ್ಸ್ ಇರಲಿಲ್ಲ. ಆದರೆ ಈ ಥರ ಸ್ಟೋರೇಜ್ ಬಾಕ್ಸ್ ಮಾಡಿಸ್ಕೊಂಡ್ಮೇಲೆ ನಮ್ಗೆ ಎಷ್ಟೋ ಜಾಗ ಸೇವ್ ಆಗುತ್ತೆ. ಈ ಥರದ್ದೆಲ್ಲ ಬೆಡ್ಶೀಟ್ಸ್ ಇರ್ಬೋದು, ಪಿಲ್ಲೋ ಕವರ್ಸ್ ಎಲ್ಲ ಇಡೋಕ್ಕೆ ನಮಗೆ ಸ್ಪೇಸ್ ಸಿಗುತ್ತೆ. ಸೊ ಜಾಗ ಕಡಿಮೆ ಇರೋರು ಈ ಥರ ಕಾಟ್ ಮಾಡಿಸ್ಕೊಳ್ಳುವಾಗ ಕೆಳಗಡೆ ಈ ಥರ ಸ್ಟೋರೇಜ್ ಬಾಕ್ಸ್ನ ಮಾಡಿಸ್ಕೊಂಡ್ರೆ ಸಾಕಷ್ಟು ಸಾಮಾನು ನಾವು ಇದರಲ್ಲಿ ಡಂಪ್ ಮಾಡ್ಬೋದು. ನಮಗೆ 2 ಕಡೆ, ಆ ಕಡೆಗೆ 2 ಈ ಕಡೆಗೆ 2 4 ಮಾಡಿಸ್ಕೊಂಡಿದ್ದೀವಿ. ತುಂಬ ದೊಡ್ಡದಾಗಿ ಕೂಡ ಬರುತ್ತೆ. ಎಷ್ಟಗ್ಲ ಕಾಟ್ ಇದೆಯೋ ಅಷ್ಟಗ್ಲೂ ನಮಗೆ ಈ ಸ್ಟೋರೇಜ್ ಸ್ಪೇಸ್ ನಮಗೆ ಉಳಿಯುತ್ತೆ. ಮುಂಚೆ ಎಲ್ಲ ಮಾಡ್ತಿದ್ದಿದ್ದು ಹೇಗೆಂದರೆ 4 ಕಾಲು ಕೊಟ್ಬಿಡ್ತಾಯಿದ್ರು, ಮೇಲ್ಗಡೆ ಏನು ವುಡ್ಡಿಂದ ಕವರ್ ಮಾಡಿಬಿಡ್ತಾಯಿದ್ರು. ಬಟ್ ಈ ಥರ ಮಾಡಿಸ್ಕೊಳ್ಳೋದು ಸ್ಪೇಸ್ ಸೇವಿಂಗ್ ಕೂಡ ಆಗುತ್ತೆ, ಸಾಕಷ್ಟು ನಮಗೆ ಜಾಗ ಸಿಗುತ್ತೆ. ಏನು ಹೆಚ್ಚಾಗಿ ಬೆಡ್ಶೀಟ್ಸು ಮತ್ತು ಪಿಲ್ಲೋ ಕವರ್ಸ್ ಎಕ್ಸ್ಟ್ರಾ ಏನೇ ಇದ್ದರೂ ನಮಗೆ ಬೇಕಾದಾಗ ಇಟ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ಯೂಶ್ವಲಿ ಮನೇಲಿರಬೇಕಾದ್ರೆ ಹೆಚ್ಚಾಗಿ ನೈಟಿನೇ ಹಾಕೋತಿರ್ತೀನಿ. ಸೊ ದಟ್ ನನಗೆ ಕಂಫರ್ಟಬಲ್ ಅನಿಸುತ್ತೆ ಮತ್ತು ಕೆಲಸ ಮಾಡುವಾಗಲೂ ನನಗೆ ಆರಾಮ ಅನಿಸುತ್ತೆ ಅನ್ನೋಕ್ಕೋಸ್ಕರ ನೈಟಿನೇ ಮನೆಯಲ್ಲ ಹಾಕೋತೀನಿ. ಆದರೆ ಹೊರಗಡೆ ಹೋಗುವಾಗ ಯಾವತ್ತೂ ನೈಟಿಯ ಹಾಕ್ಕೊಂಡು ಹೋಗಿಲ್ಲ. ಸೊ ಈ ನೈಟಿ ನೋಡಿದ ಕೂಡಲೇ ನಮ್ಮ ತಾತನ ಮಾತೊಂದು ಜ್ಞಾಪಕಕ್ಕೆ ಬರುತ್ತೆ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸ್ತಾ ಇದೆ. ನೈಟಿ ಯಾರು ಹಾಕ್ಕೊಂಡಿರೋರನ್ನ ನೋಡಿದ್ರೆ ನಮ್ಮ ತಾತ ಬೈಯೋರು, ಏನು ಹಿಂಗೆ ಸನ್ಯಾಸಿ ಥರ ಮೇಲಿಂದ ಕೆಳಗಡೆವರೆಗೂ ಒಂದೇ ಥರ ಇದೆ, ಇದನ್ನು ಹಾಕೋಬಿಡಿ ಅಂತ ಬೈಯೋರು. ಬೇರೆಯವ್ರು ಹಾಕ್ಕೊಂಡಿದ್ರೆ ಬೈಯೋರು, ನಾವು ಮನೇಲಿ ಯಾರು ಹಾಕ್ಕೊಂಡ್ರೆ ಮಾತ್ರ ಮನೆ ಒಳಗಡೆ ಸೇರಿಸ್ತಾ ಇರಲಿಲ್ಲ, ಕಡ್ಡಿ ತೊಗೊಂಡು ರಡ್ಸ್ಕೊಂಬರೋರು. ಅದನ್ನು ಹಾಕೋಬಾರ್ದು, ಲಂಗ ದಾವಣಿ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸೀರೆ ಹಾಕ್ಕೊಳ್ಳಿ, ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಳ್ಳಿ ಅಂತ ಬೈಯೋರು. ಸೊ ಇದನ್ನು ನೋಡಿದ ಕೂಡಲೇ ನಮ್ಮ ತಾತನ ಮಾತು ಜ್ಞಾಪಕಕ್ಕೆ ಬಂತು. ಕೆಲವರು ಎಷ್ಟೋ ಜನ ನೈಟಿ ಹಾಕ್ಕೊಂಡು ಅದ್ರ ಮೇಲೆ ದುಪ್ಪಟ್ಟ ಹಾಕ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ, ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಬರೋಕ್ಕೆಲ್ಲ ಹೋಗ್ತಾರೆ. ಬಟ್ ಇದನ್ನು ಯಾವಾಗಲೂ ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದು. ಸೊ ಇದನ್ನು ನೋಡಿದ ಕೂಡಲೇ ನಮ್ಮ ತಾತ ಹೇಳಿದ್ದು ಸನ್ಯಾಸಿ ಡ್ರೆಸ್ ಅಂತ ಅನ್ನೋದು ಜ್ಞಾಪಕಕ್ಕೆ ಬಂತು. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಸೊ ಇವಾಗ ಒಂದು ಮ್ಯಾಜಿಕ್ ಮಾಡಲಾ? ಎಸ್, ಹಿಂಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ರೀತಿ ಸಮಾಧಾನ ಅನಿಸುತ್ತೆ. ಈ ಥರ ನೀಟ್ ಆ್ಯಂಡ್ ಟೈಡಿ ಆಗಿರೋಂಥ ಮನೆ ಅಂತಂದರೆ ಎಲ್ಲರಿಗೂ ಒಂದು ಸಮಾಧಾನ. ಅಲ್ಲಲ್ಲಿ ಸಾಮಾನು ಬಿದ್ದಿರೋದು, ಹೇಗಂದರೆ ಹಾಗೆ ಬಿಸಾಕಿರೋದು ನೋಡ್ತಾ ಇದ್ದರೆ ಅದು ಮನೆ ಅನಿಸಲ್ಲ. ಕೆಲವು ಸತಿ ತುಂಬ ಬೇಜಾರಾಗಿ ಎಲ್ಲ ಕೆಲಸ ಅಲ್ಲಲ್ಲೇ ಬಿಟ್ಬಿಟ್ಟು ಮಲ್ಕೊಂಬೇಡ ಅಂತ ಅನಿಸುತ್ತೆ. ಬಟ್ 1 ನಿಮಿಷಕ್ಕೆ ಅದೆಲ್ಲ ನೋಡಿ ಜ್ಞಾಪಕಕ್ಕೆ ಬಂದು ಎಷ್ಟು ಹಾಳಾಗಿದೆ, ಯಾರಾದ್ರು ಮನೆಗೆ ಬಂದರೆ ಏನು ಅನ್ಕೋತಾರೆ ಅಂತ ಹೇಳಿ ತಕ್ಷಣ ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕೆಲವು ಸತಿ ಹಾಗೆ ಆಗುತ್ತೆ, ನಾವು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಅವಾಗ ಯಾರೂ ಬರಲ್ಲ. ಆದರೆ ಯಾವಾಗ ಅಲ್ಲಿ ಇಲ್ಲಿ ಹರಡಿರುತ್ತೆ ಅವತ್ತು ಯಾರಾದರೂ ಖಂಡಿತ ಬರ್ತಾರೆ. ಈ ಥರ ನನಗೆ ಸಾಕಷ್ಟು ಸರ್ತಿ ಆಗಿದೆ. ಅವಾಗೆಲ್ಲ ನಾನು ಬೈಕೋತಾ ಇದ್ದೆ, ಯಾವಾಗಲೂ ಇದೇ ಥರ ನೀಟಾಗಿ ಇಟ್ಕೊಂಡಿರಬೇಕು ಅಂತ ಅನ್ಕೋತೀವಿ. ಕೆಲವು ಸತಿ ಸೋಂಬೇರಿತನದಿಂದ ಕೆಲವು ಸತಿ ಏರುಪೇರಾಗುತ್ತೆ. ಸೊ ಈ ಕೆಲಸ ಮುಗಿಸೋದ ಮೇಲೆ ಒಂದು ಸತಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಿದೆ. ಬಟ್ ಈಗ ಸ್ನಾನಕ್ಕೆ ಹೊರಡ್ತಾ ಇದ್ದೀನಿ. ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದು ಆಲ್ರೆಡಿ ಒಣಗಿದೆ. ಸ್ನಾನ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತೀನಿ. ಇದನ್ನು ನೋಡಿದ ಕೂಡಲೇ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಇದೇನು ಅಂತ. ಇದನ್ನು ಮರಗೆಣಸು ಅಂತ ಕರೀತಾರೆ. ಆದರೆ ಇದೊಂದು ರೂಟ್ ಥರ ಇರುತ್ತೆ. ಸೊ ಇದನ್ನು ತರಕಾರಿ ಥರ ನಾವು ಉಪಯೋಗಿಸ್ಕೋಬೋದು. ತುಂಬ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಭೂಮಿ ಒಳಗಡೆ ಬೆಳೆಯುವಂಥ ಒಂದು ಬೇರ್ ಥರನೇ ಇರುತ್ತೆ, ಮರದ ಬೇರ್ ಥರ ಇರುತ್ತೆ. ಇದನ್ನು ಬೇಕಂತಲೇ ಬೆಳೆಸಿ ತಿನ್ನೋದಕ್ಕೋಸ್ಕರನೇ ಬಳಸ್ತಾರೆ. ಇದನ್ನು ಗೆಣಸು ಅಂತ ಹೇಳ್ತಾರೆ. ಸುಮಾರು ಜನಕ್ಕೆ, ಎಷ್ಟೋ ಜನಕ್ಕೆ ಪಾಪ ಗೊತ್ತಿರಲ್ಲ, ಅಂಥವ್ರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಇದು ಒಂದು ರೂಟ್ ಥರನೇ ಇರುತ್ತೆ, ಫೈಬರ್ ಹೆಚ್ಚಾಗಿರುತ್ತೆ, ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಬೇಯಿಸಿ ಇದನ್ನು ಉಪ್ಪು ಹಾಕಿ ಕೆಲವರು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಇದನ್ನು ಪಲ್ಯ ಕೂಡ ಮಾಡ್ಕೊಂಡು ತಿಂತಾರೆ. ಸೊ ಇವತ್ತು ನಾನು ಮಾಡ್ತಿರೋಂಥ ಬ್ರೇಕ್ಫಾಸ್ಟ್ಗೆ ಒಂದು ಪಲ್ಯ ಥರನೇ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಬಿಡಿಸ್ಕೊಳ್ಳೋದು ಕೂಡ ತುಂಬ ಸುಲಭ. ಮೇಲ್ಗಡೆ ಇದು ಮಣ್ಣೆಲ್ಲ ಇರುತ್ತೆ, ಅದನ್ನು ಫಸ್ಟ್ ಒಂದು ಸತಿ ವಾಶ್ ಮಾಡಿ ನಂತರ ಈ ಥರ ಕಟ್ ಮಾಡ್ಕೋಬೇಕು. ಪೀಲ್ ಮಾಡೋದು ಕೂಡ ತುಂಬ ಸುಲಭ. ಇದು ಮೇಲ್ಗಡೆ ಸಿಪ್ಪೆ ಇರುತ್ತೆ, ಒಂದು ಕಟ್ ಮಾಡಿ ಸುಮ್ಮನೆ ಹೀಗೆ ಬಿಚ್ಚಿದ್ರೆ ಹೀಗೆ ನೀಟಾಗಿ ಓಪನ್ ಆಗುತ್ತೆ. ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡಿದ ಮೇಲೂ ಕೂಡ ಮತ್ತೊಂದು ಸತಿ ವಾಶ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿ 2 ಥರದ ಗೆಣಸು ಬರುತ್ತೆ, ಒಂದು ನೆಲಗೆಣಸು ಮತ್ತೊಂದು ಮರಗೆಣಸು. ನೆಲಗೆಣಸು ಅಂದರೆ ಯೂಶ್ವಲಿ ನೀವು ನೋಡಿರ್ಬೋದು ಸ್ವೀಟ್ ಪೊಟ್ಯಾಟೊ ಅಂತ ಏನು ಹೇಳ್ತಾರೆ, ಅದನ್ನು ನೆಲಗೆಣಸು ಅಂತಾರೆ, ಇದನ್ನು ಮರಗೆಣಸು ಅಂತ ಕರೀತಾರೆ. ಸೊ ನೋಡ್ಲಿಕ್ಕೆ ಇದು ರೂಟ್ ಥರನೇ ಇರುತ್ತೆ. ನಾವು ಚಿಕ್ಕವರು ಇರುವಾಗ ವೀಕೆಂಡ್ಸಲ್ಲಿ ಸಂತೆ ಅಂತ ನಮ್ಮೂರಲ್ಲಿ ಮಾಡ್ತಾಯಿದ್ರು. ಎವ್ರಿ ಸ್ಯಾಟರ್ಡೇಸ್ ಅಲ್ಲಿ ಸಂತೆ ಮಾಡ್ತಾಯಿದ್ರು. ಸಂತೆ ಅಂತಂದರೆ ಒಂದು ಮಾರ್ಕೆಟ್ ಥರ ಮಾಡ್ತಾರೆ, ವೀಕ್ಲಿ ಒನ್ಸ್ ಮಾರ್ಕೆಟ್ ಹಾಕ್ತಾರೆ. ಆ ಮಾರ್ಕೆಟಲ್ಲಿ ನಾವು ಮಿಸ್ ಇಲ್ಲದೆ ಇದನ್ನು ತೊಗೊಂಡು ಬರ್ತಾಯಿದ್ವಿ. ಸೊ ಇದು ಮತ್ತು ಏನು ಸ್ವೀಟ್ ಪೊಟ್ಯಾಟೊ, ಕಡಲೆಕಾಯಿ ಮತ್ತು ಈ ಗೆಣಸು ತಪ್ಪದೆ ನಾವು ತೊಗೊಂಬಂದು ತಿಂತಾಯಿದ್ವಿ. ನಮಗೆಲ್ಲ ಚಿಕ್ಕವರಲ್ಲಿ ಅವಾಗೆಲ್ಲ ಯಾವುದು ಬೇರೆ ಸ್ನ್ಯಾಕ್ಸ್ ನಾವೇನೂ ತಿಂತಾ ಇರಲಿಲ್ಲ, ಹೊರಗಡೆ ಫುಡ್ಡು. ಈ ಥರದನ್ನು ನಾವು ಹೆಚ್ಚಾಗಿ ತಿಂದಿದ್ದೀವಿ. ಹಾಗಾಗಿ ಇವತ್ತಿನ ಒಂದು ರೆಸಿಪಿನ ಇದ್ರ ಜೊತೆಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಟ್ಟೆ. ಇದನ್ನು ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು ಕುಕ್ಕರಲ್ಲಿ. ಕೆಲವರು ಹಾಗೆ ಉಪ್ಪು ಹಾಕಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇವತ್ತು ಸಬ್ಜಿ ಹೇಗೆ ಮಾಡೋದು ಅಂದರೆ ಇದರಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಗೆಣಸನ್ನು ಒಂದು ಸತಿ ಮತ್ತೆ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಇದನ್ನು 3 ವಿಸಿಲ್ಸ್ ಕೂಗಿಸ್ಕೊಳ್ಳೋಣ.
ಸುಮಾರು 4ರಿಂದ 5 ಕಪ್ ನೀರು ಹಾಕಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 3 ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು. ಅದರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಓಪನ್ ಪ್ಯಾನಲ್ಲಿ ಕೂಡ ಬೇಯಿಸ್ಕೋಬೋದು. ಕೆಲವು ಸತಿ ಕೆಲವು ಗೆಣಸು ಟೈಮ್ ಹಿಡಿಯುತ್ತೆ, ಇನ್ನು ಕೆಲವು ಬೇಗನೆ ಬೇಯುತ್ತೆ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ 3 ವಿಸಿಲ್ಸ್ ಆದ ನಂತರ ಹೀಗೆ ಬೆಂದಿರುತ್ತೆ. ನಾವಿದನ್ನು ಸ್ಟ್ರೈನ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮತ್ತು ಗೆಣಸನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ನಮಗೆ ಅವಶ್ಯಕತೆ ಇಲ್ಲ, ಬರೀ ಗೆಣಸನ್ನು ಮಾತ್ರ ಸಪ್ರೇಟ್ ಮಾಡಿ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಹಾಗೆ ಇದಕ್ಕೆ ಸುಮಾರು 1 ಅಥವಾ 2 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇದಿಷ್ಟನ್ನು ಹಾಕಿ ಈ ಪಲ್ಯ ಮಾಡ್ಕೋಬೋದು. ನಾವು ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಅದೇ ಥರನೇ, ಬಟ್ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ಆಲೂಗಡ್ಡೆ ಪಲ್ಯ ಥರನೇ, ಬಟ್ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ನಾವು ಈ ಥರ ಪಲ್ಯ ಮಾಡಿಕೊಂಡು ಕಾಫಿ ಟೀ ಟೈಮಲ್ಲಿ ಕೂಡ ಒಂದು ಈವ್ನಿಂಗ್ ಸ್ನ್ಯಾಕ್ ಥರನೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ ನಂತರ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವಿತಿನ್ 2 ಮಿನಿಟ್ಸಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ಬೇಯಿಸಿಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ನಾವು ಇದನ್ನು ಪಲ್ಯನ ಮಾಡ್ಕೋಬೋದು. ಹಾಗೆ ಇದನ್ನು ಸೈಡ್ ಡಿಶ್ ಆಗಿ ತೊಗೋಬೋದು. ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ಹೀಗೆ ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ನೆನೆಸಿಟ್ಟಿರೋಂಥ ಹೆಸರುಬೇಳೆ ಆಲ್ರೆಡಿ ಚೆನ್ನಾಗಿ ನೆಂದಿದೆ. ಇದು ಅರ್ಧ ಗಂಟೆ ಟೈಮಲ್ಲಿ ಚೆನ್ನಾಗಿ ನೆಂದೋಗುತ್ತೆ. ಹಾಗೂ ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡಬೇಕು ಅಂತಂದರೆ ಹೀಗೆ ಒಂದು ಸ್ವಲ್ಪ ಬೇಳೆ ತೊಗೊಂಡು 2 ಬೆರಳಿಂದ ಹೀಗೆ ಪ್ರೆಸ್ ಮಾಡಿ ನೋಡಬೇಕು. ಪ್ರೆಸ್ ಮಾಡಿದಾಗ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ನಮಗೆ ಗಟ್ಟಿ ಸಿಗ್ತಾ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಹೊತ್ತು ಇದು ನೆನಿಬೇಕು ಅಂತ. ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಅದು ನಮ್ಮ ಉಗುರು ಅದ್ರ ಒಳಗಡೆ ಹೋಗ್ತಾ ಇದೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ನೆಂದಿರೋಂಥ ಹೆಸರುಬೇಳೆನ ನೀರೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನು ಒಂದು ಪ್ಯೂರಿ ಮಾಡ್ಕೊಳ್ಳೋಣ. ಹೆಸರುಬೇಳೆನ ರುಬ್ಬಿ ಪ್ಯೂರಿ ಮಾಡ್ಕೊಳ್ಳುವಾಗ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದ್ರ ಜೊತೆಗೆ ಒಂದು ಸ್ಪೈಸಸ್ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಈಗ ಮಾಡ್ತಿರೋಂಥ ರೆಸಿಪಿ ಬಂದು 2 ಥರದ್ದು, ಒಂದು ಪೂರಿ ಮತ್ತೊಂದು ದೋಸೆ. ಹೆಸರುಬೇಳೆಯಿಂದ ಪೂರಿ. ಹೌದು, ಇದನ್ನು ಹೇಗೆ ಮಾಡ್ತಾಯಿದ್ದೀವಿ ಅಂತ ನೋಡೋಣವಾ. ಮೆಣಸಿನಕಾಯಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಶುಂಠಿ ಪುಡಿ ಹಾಕಿದ್ದೀನಿ. ಇಲ್ಲ ಅಂತಂದರೆ ಹಸಿ ಶುಂಠಿ ಹಾಕ್ಕೋಬೋದು. ನನ್ನ ಹತ್ರ ಶುಂಠಿ ಖಾಲಿ ಆಗಿತ್ತು ಅಂತ ಒಣ ಶುಂಠಿ ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ಈ ಥರ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು 2 ಭಾಗವಾಗಿ ನಾನು ಡಿವೈಡ್ ಮಾಡ್ಕೋತೀನಿ. ಒಂದು ದೋಸೆಗೆ ಮತ್ತೊಂದು ಪೂರಿಗೆ. ಇದರಲ್ಲಿ ಖಾರ, ಉಪ್ಪು ಎಲ್ಲ ಇರೋದ್ರಿಂದ ಎಕ್ಸ್ಟ್ರಾ ಸ್ಪೈಸಸ್ ಕೂಡ ನಾವು ಹಾಕೋವಂಥ ಅವಶ್ಯಕತೆ ಇಲ್ಲ. ಹೀಗೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಥರ ರೆಸಿಪಿ ಮಾಡಿಕೊಂಡು ಸೈಡ್ ಡಿಶ್ ಎಲ್ಲ ಏನೂ ಬೇಕಾಗಿಲ್ಲ, ಹೀಗೆ ಕೂಡ ತಿನ್ಬೋದು. ಬೇಕಿರೋ ಚಟ್ನಿ, ಪಲ್ಯ ಏನು ಬೇಕಾದ್ರೂ ಮಾಡಿಕೊಂಡು ತಿನ್ಬೋದು. ಒಂದು ಬೌಲಲ್ಲಿ ಪೂರಿಗೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಬರಲಿ ದೋಸೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತು 2ಕ್ಕೂ ಸೇಮ್ ನಾನು ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಅದು ಒಂದು ರವೆ, ಇದನ್ನು ಒಂದು ಮೀಡಿಯಮ್ ರವೆ ಅಂದರೆ ಬಾಂಬೆ ರವೆನ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇಲ್ಲ ಫೈನ್ ರವೆ ಇತ್ತು ಅಂದರೆ ಫೈನ್ ರವೆನೇ ಹಾಕ್ಕೋಬೋದು. 1/4 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಗೋಧಿ ಹಿಟ್ಟು. ಇದು ನಾವು ದೋಸೆಗೆ ನೆನೆಸ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೋಡಾ ಎಲ್ಲ ಏನೂ ಅವಶ್ಯಕತೆ ಇಲ್ಲ. ಹೀಗೆ ನಾವು ದೋಸೆ ಮಾಡ್ಬೋದು. ಹೆಲ್ದಿಯಾಗಿರುವಂಥ ದೋಸೆ ಅಂತಲೇ ಹೇಳ್ಬೋದು. ಹೆಸರುಬೇಳೆ ಇದೆ, ಉಪ್ಪು, ಖಾರ, ಮೆಣಸಿನ್ಕಾಯಿ ಎಲ್ಲ ಇದೆ. ಗೋಧಿ ಹಿಟ್ಟು, ರವೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ದೋಸೆ ಹೀಗೆ ನೀಟಾಗಿ ಒಂದು ಸಣ್ಣ ಗಂಟಿಲ್ದಂಗೆ ಚೆನ್ನಾಗಿ ಕಲಸಿ ಇದನ್ನು ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಟು ನಾವು ದೋಸೆನ ಮಾಡ್ಕೋಬೋದು. ರವೆ ಹಾಕಿರೋ ಕಾರಣ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಇದು ಸ್ವಲ್ಪ ನೆನೀಲಿಕ್ಕೆ. ಅಷ್ಟರಲ್ಲಿ ನಾವು ಪೂರಿಗೆ ಕೂಡ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಪೂರಿಗೆ ಕೂಡ ನಾವು ಅದೇ ಹಿಟ್ಟನ್ನು ಬಳಸ್ಕೊಂಡಿದ್ದೀವಿ. ಅಂದರೆ ಫೈನ್ ರವೆ ಅಥವಾ ಬಾಂಬೆ ರವೆನ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಒಂದು 2 ನಿಮಿಷದಲ್ಲಿ ಇದು ಸಣ್ಣ ರವೆ ಥರ ಆಗುತ್ತೆ.
1/4 ಕಪ್ಪಷ್ಟು ರವೆ ಹಾಕಿದ್ದೀನಿ. ಹಾಗೆ ಗೋಧಿ ಹಿಟ್ಟು ನಾವಿಲ್ಲಿ ನೋಡಿಕೊಂಡು ಹಾಕ್ಕೋಬೋದು. ಇಲ್ಲಿ 1 ಕಪ್ ಇಡ್ಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಹಾಕಿರೋಂಥ ಬ್ಯಾಟರ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಿಟ್ಟು ಹಾಕ್ಕೊಳ್ತಾ ಕಲಿಸ್ಕೋಬೋದು. ಹಾಗೆ ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಅಜ್ವೈನ್ನ ಕೂಡ ಸೇರಿಸ್ತಾ ಇದ್ದೀನಿ. ಅಜ್ವೈನ್ ಅಂತಂದರೆ ಓಂ ಕಾಳು. ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ ಇದು ಸ್ವಲ್ಪ ಗಟ್ಟಿ ಡೋ ಆಗೋ ಹಾಗೆ ಕಲಿಸ್ಕೋಬೇಕು. ಹಾಗೆ ನಾವು ರುಬ್ಕೊಳ್ಳೋವಾಗ ಏನೋ ಹೆಸರುಬೇಳೆ ರುಬ್ಬೋವಾಗ ಚೆನ್ನಾಗಿ ನೈಸ್ ಪೇಸ್ಟ್ ಆಗಿಲ್ಲ ಅಂತಂದರೆ ಲಟ್ಸುವಾಗ ನಮಗೆ ಕಷ್ಟ ಆಗುತ್ತೆ ಈ ಪೂರಿ ಲಟ್ಸುವಾಗ. ಹಾಗಾಗಿ ಇದು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ. ಆಲ್ರೆಡಿ ಇದು ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಆಯಿಲ್ ಅಪ್ಲೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ನೆನೆಸೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಇದು ಕೂಡ ನೆನೆಬೇಕಾಗುತ್ತೆ. ಯಾವುದೇ ಅಡುಗೆಗಾಗಲಿ ರವೆ ಹಾಕಿದ್ಮೇಲೆ ಒಂದು 10 ನಿಮಿಷ ಇದಕ್ಕೆ ಟೈಮ್ ಕೊಟ್ಟು ನಂತರ ನಾವು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾವುದೇ ಅಡುಗೆಗಾಗಲಿ ರವೆ ಹಾಕಿದ್ಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ನಂತರ ಮಾಡಿಕೊಂಡ್ರೆ ನಾವು ಹೇಗೆ ಗೆಸ್ ಮಾಡಿರ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ರೆಸಿಪಿ ಕೂಡ ರೆಡಿ ಆಗುತ್ತೆ. 10 ನಿಮಿಷದ ನಂತರ ಮತ್ತೆ ಪೂರಿ ಹಿಟ್ಟನ್ನು ಚೆನ್ನಾಗಿ ಒಂದ್ಸತಿ ನಾದ್ಕೋತಾ ಇದ್ದೀನಿ. ನಾದ್ಕೊಂಡು ನಂತರ ಸಣ್ಣ ಉಂಡೆಗಳು ಮಾಡಿ ಪೂರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ನಿಧಾನಕ್ಕೆ ಇದನ್ನು ಲಟ್ಸ್ಕೋಬೇಕು. ಸೊ ಏನು ಹೆಸರುಬೇಳೆನ ರುಬ್ಬಿ ಹಾಕಿರೋ ಕಾರಣ ಸ್ವಲ್ಪ ಅಂಟು ಅನಿಸುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಹದವಾಗಿ ಕಾಯಿಸಿರುವಂಥ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಪೂರಿನ ಕರಿತಾ ಇದ್ದೀನಿ. ಹಾಕಿದ ಕೂಡಲೇ ನಮಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಅದ್ರ ಬಣ್ಣ ಕೂಡ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಇರೋ ಕಾರಣ ನಾವು ಅರಿಶಿನ ಹಾಕಿದ್ದೀವಿ. ಹಾಗೆ ಹೆಸರುಬೇಳೆ ಬಣ್ಣ ಕೂಡ ಹಳದಿ ಬಣ್ಣ ಇರೋದ್ರಿಂದ ನಮಗೆ ಹಳದಿ ಕಲರ್ ಪೂರಿ ಥರ ಸೇಮ್ ಟೈಮ್ ನಾನು ಮತ್ತೊಂದು ಕಡೆ ದೋಸೆ ಕೂಡ ಮಾಡ್ತಾ ಇದ್ದೀನಿ. ಸೇಮ್ ಬ್ಯಾಟರ್ ಆಗಿರೋದ್ರಿಂದ ಹಾಗೆ ಸೇಮ್ ಹಿಟ್ಟು ಹಾಕಿ ಕಲಸಿಟ್ಟು ಎರಡಕ್ಕೂ 10 ನಿಮಿಷ ನಾವು ರೆಸ್ಟ್ ಟೈಮ್ ಕೊಟ್ಟಿದ್ವಿ. ಹಾಗೆ ಒಂದು ಕಡೆ ಪೂರಿನೂ ಮಾಡ್ತಾ ಮತ್ತೊಂದು ಕಡೆನೂ ದೋಸೆನೂ ಮಾಡಿಕೊಂಡು ನಾವು ಮನೆಯವರು ಎಲ್ಲರ ಆಸೆನ ಪೂರೈಸ್ಬೋದು. ಅಂದರೆ ಕೆಲವ್ರಿಗೆ ದೊಡ್ಡವ್ರಿಗೆ ಆಯಿಲ್ ಇಷ್ಟ ಆಗಲ್ಲ, ಪೂರಿ ಇಷ್ಟಪಡಲ್ಲ ಅಂತ ಅನ್ನೋರಿಗೆ ದೋಸೆ ಹಾಕ್ಕೊಡ್ಬೋದು. ಯೂಶ್ವಲಿ ಮಕ್ಕಳಿಗೆ ಪೂರಿ ಇಷ್ಟ ಆಗುತ್ತೆ ಅಂಥವ್ರಿಗೆ ಮಕ್ಕಳಿಗೆ ಪೂರಿ ಹಾಕ್ಕೊಡ್ಬೋದು. ಸೊ ನಾನು ಆಗಲೇ ತೋರಿಸಿದಂಥ ಗೆಣಸಿನ ಪಲ್ಯದ ಜೊತೆಗೆ ಈ ದೋಸೆ ಪೂರಿನ ನಾನು ಇವತ್ತು ಮಾಡಿದ್ದೆ. ಸೊ ಒಂದೇ ಬ್ಯಾಟರಿಂದ ನಾವು 2 ಥರದ ತಿಂಡಿ ಮಾಡ್ಕೊಂಡಿದ್ದೀವಿ. ಮನೆಯವ್ರನ್ನ ಆಸೆಗಳನ್ನ ಪೂರ್ತಿ ಮಾಡಲಿಕ್ಕೆ ಇದೊಂದು ಈಸಿಯೆಸ್ಟ್ ಮೆಥಡ್ ಅಂತಲೇ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿಯನ್ನು ಶೇರ್ ಮಾಡಿದೆ. ಸೊ ಇದೇ ಥರ ನೀವು ಇನೋವೇಟಿವ್ ಆಗಿ ನಿಮ್ಮ ಒಂದು ಓನ್ ಐಡಿಯಾಸ್ನ ಬಳಸ್ಕೊಂಡು ದೋಸೆಗೆ ಇನ್ನು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕಿ ಮತ್ತೊಂದು ಸ್ವಲ್ಪ ಸ್ಪೈಸಿಯಾಗಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಟ್ಟು ಮಾಡ್ಕೋಬೋದು. ಹಾಗೆ ಇನ್ನು ಸ್ವಲ್ಪ ಟೈಮ್ ಕೊಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇನ್ನೂ ಕ್ರಂಚಿಯಾಗಿ ಕೂಡ ಈ ದೋಸೆ ಬರುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಒಂದು ಗರಿಗರಿಯಾದ ದೋಸೆ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಮೇಲೆ ಪ್ಲೀಸ್ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಗೆಣಸಿಂದ ಮಾಡಿರುವಂಥ ಒಂದು ಹೆಲ್ದಿ ರೆಸಿಪಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ. ಲಾಕ್ಡೌನ್ ಟೈಮಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ಕೊಂಡ್ಬಂದ್ವಿ. ಈಗ ತಾನೇ ಸಿಂಪಲ್ ಆಗಿರುವಂಥ ಮದುವೆ. ಸೊ ಖರ್ಚು ಕಡಿಮೆ, ಹಾಗೆ ಗಲಾಟೆ ಕಡಿಮೆ, ತುಂಬ ಜನ ಕಡಿಮೆ ಇದ್ದರು. ಸೊ ಶಾಂತವಾಗಿರುವಂಥ ಮದುವೆ ಅಂತಲೇ ಹೇಳ್ಬೋದು. ವಿಶೇಷವಾಗಿತ್ತು. ಇವ್ರಿಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಯಾವಾಗಲೂ ಒಂದು ರಶ್ ಇರ್ತಾ ಇತ್ತು. ಎಲ್ಲ ರಿಸೆಪ್ಷನ್ಗೆ ಹೋದ್ರು ಹಿಂದೆ ಮುಂದೆ ಜನ ತಳ್ತಾ ಇರ್ತಿದ್ರು. ಊಟಕ್ಕೆ ಕೂತ್ಕೊಂಡಿರೋ ಚೇರ್ ಎಳಿತಾ ಇದ್ರು. ಸೊ ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತು ಎಲ್ಲದಕ್ಕೂ. ಇವತ್ತು ಬರೀ 50ರಿಂದ 60 ಜನ ಮಾತ್ರ ಇದ್ದಂಥ ಒಂದು ಮದುವೆ, ಸಿಂಪಲ್ ಆಗಿರುವಂಥ ಮದುವೆ. ಯಾವುದೇ ಗಲಾಟೆ ಇರಲಿಲ್ಲ, ಗಡಿಬಿಡಿ ಇರಲಿಲ್ಲ. ಅದರಲ್ಲೂ ಹೆಣ್ಣತ್ತ ಅಪ್ಪ ಅಮ್ಮಂಗಂತೂ ಶಾಂತವಾಗಿ ನೆಮ್ಮದಿಯಾಗಿ ಮದುವೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ಖರ್ಚು ಕಡಿಮೆ ಆಯಿತು. ಆಮೇಲೆ ಗಡಿಬಿಡಿ ಇಲ್ಲ. ನೆಂಟ್ರನ್ನ ಮೋರೋವರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಂಟ್ರನ್ನ ಕರೆದು ಮದುವೆ ಮಾಡೋದಿದೆಯಲ್ಲ,
ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ. ಬಹುಶಃ ಮದುವೆ ಮಾಡಿಡ್ಬೋದು ಅನ್ಸುತ್ತೆ ಈ ಥರ ಆದರೆ ಅಲ್ವಾ. ಇವ್ರನ್ನ ತೋರ್ಸೋಕ್ಕಾಗಲ್ಲ, ಈಗಾಗಲೇ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡಿದ್ದಾರೆ. ಸೊ ಈ ಥರ ಮನೆ ಕಟ್ಬೋದು, ಮದುವೆ ಮಾಡ್ಬೋದು. ಬಟ್ ಮನೆ ಕಟ್ಟಕ್ಕೆ ಕಷ್ಟ ಇದೆ. ಒಂದು ಸಣ್ಣ ವಸ್ತು ಇಲ್ಲ ಅಂತಂದ್ರೆ ಮನೆ ಕಟ್ಟೋ ಕೆಲಸ ಆಗಲ್ಲ. ಆದರೆ ಇವಾಗ ಮದುವೆ ಮಾಡೋ ಕೆಲಸ ಅಂತೂ ತುಂಬಾ ಸುಲಭವಾಗಿದೆ, ಈಸಿ ಆಗಿದೆ. ಅದೇ ದುಡ್ಡನ್ನ ಗಂಡು ಹೆಣ್ಣು ಕೊಟ್ಬಿಟ್ಟು ಮುಂದಿನ ಜೀವನಕ್ಕೆ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಈ ಥರದೊಂದು ವಿಶೇಷವಾಗಿ ಮದುವೆಗೆ ಇವತ್ತು ಅಟೆಂಡ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಊಟ ಕೂಡ ಸಿಂಪಲ್ ಆಗಿತ್ತು, ಯಾವುದೇ ಗಡಿಬಿಡಿ ಇಲ್ಲದೆ ಗಲಾಟೆ ಇಲ್ಲದೆ ಶಾಂತವಾಗಿ ಮದುವೆ ಮಾಡಿದ್ರು. ಸೊ ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ, ತುಂಬಾ ಖುಷಿ ಆಯಿತು. ಸೊ ಇವರಿಗೂ ಕೂಡ ಒಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಊಟ ಮುಗಿಸ್ಕೊಂಡ್ಬಂದು. ಆಮೇಲೆ ಇನ್ನೊಂದು ಏನಂತಂದರೆ ಬೇರೆ ಯಾರನ್ನೂ ಕರೆಸಿರ್ಲಿಲ್ಲ. ನಾವು ಹತ್ತಿರ ಇರೋದಕ್ಕೋಸ್ಕರ ಒಂದು 2-3 ಜನ ನೆಂಟರು ಹೋಗಿದ್ವಿ ಅಷ್ಟೇ. ಬಿಟ್ಟರೆ ಎಲ್ಲ ಅವ್ರವ್ರ ಫ್ಯಾಮಿಲಿಯವರೇ, ಅಂದರೆ ಹುಡುಗನ ಫ್ಯಾಮಿಲಿಯವರು, ಹುಡುಗಿ ಫ್ಯಾಮಿಲಿಯವರು, ಮ್ಯಾಕ್ಸಿಮಮ್ ಒಂದು 50 ಜನ ಇದ್ರು ಅಷ್ಟೇ. ತುಂಬ ಸಿಂಪಲ್ ಆಗಿತ್ತು. ಇದೇ ಫಸ್ಟ್ ಟೈಮ್ ನಾವು ಈ ಥರದೊಂದು ಮದುವೆ ಅಟೆಂಡ್ ಮಾಡೋದು ಅಲ್ವಾ. ಅದರಲ್ಲೂ ಹೆಣ್ಣು ಮಕ್ಳಿಗೆ ಅಪ್ಪ ಅಮ್ಮಂಗೆ ಎಷ್ಟೋ ಟೆನ್ಷನ್ ಕಡಿಮೆ ಆಯಿತು. ಎಷ್ಟು ಕಾರ್ಡ್ ಹಂಚ್ಬೇಕಾಗ್ತಿತ್ತು, ಅದು ತೊಗೊಂಬ ಇದು ತೊಗೊಂಬ, ಅವರು ನೋಡು ಇವ್ರನ್ನ ನೋಡು, ಊಟ ಮಾಡಿದ್ರೆ ಇಲ್ವಾ ಬಿಟ್ರಾ, ಎಷ್ಟು ಟೆನ್ಷನ್ ಆಗ್ತಿತ್ತು. ಬಟ್ ಇವತ್ತು ಅಪ್ಪ ಅಮ್ಮ ಕೂಡ ಅಷ್ಟೇ ಶಾಂತವಾಗಿದ್ರು. ಹುಡುಗನ ಕಡೆಯವರು ಕೂಡ ಎಲ್ಲ ಒಂದು ಫ್ರೆಂಡ್ಲಿ ಆಗಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಥರ ಇತ್ತು. ಮದುವೆನೇ ಅಂತ ಅನಿಸ್ಲಿಲ್ಲ ಅಲ್ವಾ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಸೊ ಇದೇ ರೀತಿ ಮುಂದೆ ಕೂಡ ಯಾವುದೇ ಗಡಿಬಿಡಿ ಇಲ್ಲದ ಮದುವೆಗಳು ನಡೆದ್ರೆ ತಂದೆ ತಾಯಿಗಳಿಗೆ, ಅದರಲ್ಲೂ ಹೆಣ್ಮಕ್ಳ ತಂದೆ ತಾಯಿಗೆ ಒಂದು ಆ ಖರ್ಚನ್ನ ಹೆಣ್ಮಗು ಕೈ ಕೊಟ್ಟು ನೀನೇನಾದ್ರು ಮುಂದಿನ ಜೀವನಕ್ಕೆ ಬೇಕಾದ್ರೆ ಮಾಡ್ಕೊ ಅಂತ ಹೇಳ್ಬೋದು. ಅಥವಾ ಅಷ್ಟೊಂದು ಖರ್ಚು ಮಾಡಿ ಸಾಲ ಮಾಡಿ, ಎಷ್ಟೋ ಪಾಪ ಹೆಣ್ಮಕ್ಳ ತಂದೆ ತಾಯಿ ಸಾಲ ಮಾಡಿ ಮದುವೆ ಮಾಡ್ತಾರೆ ಮಕ್ಕಳು ಚೆನ್ನಾಗಿರ್ಲಿ ಅಂತನಕ್ಕೋಸ್ಕರ. ಸೊ ಈ ಥರದ ಒಂದು ಮದುವೆ ವಿಶೇಷವಾಗಿತ್ತು. ಇವಾಗಷ್ಟೇ ಮುಗಿಸ್ಕೊಂಡು ಬಂದ್ವಿ, ತುಂಬ ಖುಷಿ ಆಯಿತು. ಸೊ ರಾತ್ರಿ 9:30ಗೆ ಎಲ್ಲ ಕೆಲಸ ಮುಗೀತು, ಅಂದರೆ ಎಲ್ಲ ಶಾಸ್ತ್ರಗಳೇ ಮುಗ್ದೋಯ್ತು. ಅಲ್ಲಿ ಒಂದು ಕಡೆ ಊಟ ಮಾಡ್ತಾ ಇದ್ದಂಗೆ ಒಂದು 30-40 ಜನ ಅಷ್ಟೇ ಊಟ ಮಾಡ್ತಾ ಇದ್ದಂಗೆ ಫೋಟೋ ಸೆಷನ್ ಮುಗ್ದೋಯ್ತು, ಹಾಗೆ ಶಾಸ್ತ್ರಗಳು ಮುಗ್ದೋಯ್ತು. ಸೊ ಬೇಗನೆ ಮದುವೆ ಮುಗಿಸ್ಕೊಂಡು ಬಂದ್ಬಿಟ್ವಿ. ಇಲ್ಲ ಅಂದಿದ್ರೆ 10 ಗಂಟೆ 11 ಗಂಟೆ ಹೋಗ್ತಾ ಇತ್ತು. ಹಾಂ, ಇವತ್ತು ಬೇಗನೆ ಬಂದಿದ್ದು. ಇದೊಂದು ಸಿಂಪಲ್ ಆದ ಮದುವೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮದುವೆ ಹೋಗಿ ಬಂದಿದ್ದು ನಮಗೆ ಖುಷಿ ಆಯಿತು. ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಡೋದಕ್ಕೂ ಖುಷಿ ಆಯಿತು. ಈ ಒಂದು ಕೊರೋನಾ ವೈರಸ್ ಟೈಮಲ್ಲಿ ಎಷ್ಟೇ ಮದುವೆಗಳು ನಡೀತಾ ಇದೆಯಲ್ಲ, ನಿಜಕ್ಕೂ ಅದು ಸಿಂಪಲ್ ಆಗಿರೋಂಥ ಒಂದು ಮದುವೆಗಳು ಚೆನ್ನಾಗಿತ್ತು. ಎಲ್ಲಿ ಬಂದು ಮಲ್ಕೊಂಡಿದ್ದೀನ ಹೆಂಗೆ ಬಂದು ಮಲ್ಕೊಳುತ್ತೆ ನೋಡಿ. ಎಲ್ಲಿದ್ರೆ ಅಲ್ಲಿ ಬರುತ್ತಾ ಹುಡುಕೊಂಡು. ಚಿನಿ ಬಂಗೋಲಿ ಎಲ್ಲಿದ್ರೆ ಅಲ್ಲಿ ಹುಡ್ಕೊಂಬಾರ್ದು. ಸಿಂಪಲ್ ಮದುವೆ ಅಂತ ನಾನು ಸಿಂಪಲ್ ಆಗಿ ಸೀರೆ ಉಟ್ಕೊಂಡು ಹೋಗಿದ್ದೆ. ರೇಷ್ಮೆ ಸೀರೆ ಎಲ್ಲ ಏನು ಹಾಕೊಂಡೋಗಿರ್ಲಿಲ್ಲ. ಸಿಂಪಲ್ ಒಂದು ಫ್ಯಾನ್ಸಿ ಸ್ಯಾರಿ ಹಾಕೊಂಡೋಗಿದ್ದೆ. ಓಕೆ, ಇವತ್ತು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.